MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಂದು ಕೂಡ ಮುಂದುವರಿಯಲಿದೆ ಶಾಸಕರ ಜೊತೆಗಿನ ಸಿಎಂ ಸಭೆ. ರಾಹುಲ್ ಗಾಂಧಿ ಧರಣಿಗೆ ಪೂರ್ವ ಸಿದ್ಧತಾ ಸಭೆ. ಬಿಬಿಎಂಪಿ ಚುನಾವಣೆಗೆ ಸರ್ಕಾರದಿಂದ ಸಿದ್ಧತೆ. ದಲಿತ ಶಾಸಕರ ಸಭೆ ಕರೆದ ಪರಮೇಶ್ವರ್. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಶಾಸಕರ ಜೊತೆಗಿನ ಸಿಎಂ ಸಿದ್ದರಾಮಯ್ಯರ ಸಭೆ ಇಂದು ಕೂಡ ಮುಂದುವರಿಯಲಿದೆ. ನಿನ್ನೆ ಸಚಿವ ಶಾಸಕರೊಂದಿಗೆ ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಸಭೆ ನಡೆಸಿದ್ರು. ಕಲಬುರಗಿ, ರಾಯಚೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ ಶಾಸಕರೊಂದಿಗೆ ಮಾತುಕತೆ ನಡೆಸಿದ್ರು. ಈ ಬಗ್ಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವರು ಶಾಸಕರನ್ನ ಸಿಎಂ ವೈಯಕ್ತಿಕವಾಗಿ ಮಾತನಾಡಿಸಿದ್ದಾರೆ ಎಂದಿದ್ದಾರೆ. ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಿಟ್ಟು ನೋಡೋಣ ಏನು ಸಬ್ಜೆಕ್ಟು ಏನು ಕೇಳ್ತಾರೆ. ಎಲ್ಲ ಶಾಸಕರು ಇರ್ತಾರೆ, ಅವರ ಸಮಸ್ಯೆಗಳನ್ನು ಹೇಳ್ತಾರೆ. ಆಗಬಹುದು. ಹತ್ರ ಇನ್ನು ಯಾವ ಇಲಾಖೆ ಇದ್ರು ಅವ್ರಿಗೆ ಕೊಡದೇ ಇರೋ ಅನುದಾನ ಕೊಡದೇ ಇದ್ರೆ ಸಿಎಂ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಎಲ್ಲ ಇಲಾಖೆ ಮಾಡ್ತಾರೆ. ಸಚಿವರು ಶಾಸಕರ ಜೊತೆಗೆ ಅನೇಕ ವಿಚಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುತ್ತಿದ್ದಾರೆ. ಎಲ್ಲ ಕೆಡಿಪಿ ಸಭೆಗಳಲ್ಲೂ ಶಾಸಕರು ಸಚಿವರು ಅರ್ಥಪೂರ್ಣವಾಗಿ ಪಾಲ್ಗೊಳ್ಳಬೇಕೆಂದು ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದ ಅಸಹಕಾರ ಇದ್ರೂ ನಮ್ಮ ರೈತರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು 15ನೇ ಹಣಕಾಸು ಆಯೋಗದ ವರದಿಯ ನೆಪದಲ್ಲಿ 23% ತೆರಿಗೆ ಪಾಲು ಕಡಿಮೆ ಮಾಡಿದೆ. ಇದನ್ನ ಜನರಿಗೆ ಅರ್ಥ ಮಾಡಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮತಕಳ್ಳತನ ನಡೆದಿದೆ ಎಂಬ ಆರೋಪ ಸಂಬಂಧ ಬೆಂಗಳೂರಿನಲ್ಲಿ ಆಗಸ್ಟ್ 5ರಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಧರಣಿ ನಡೆಯಲಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ದಾರೆ. ಪ್ರತಿಭಟನೆ ಸ್ಥಳ ಫೈನಲ್ ಬಗ್ಗೆ ಗೊಂದಲ ಮುಂದುವರೆದಿದೆ. ಧರಣಿ ಬರುವಂತೆ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ತೀರ್ಮಾನ ಮಾಡ್ತೀವಿ, ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು. ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಶಾಸಕರುಗಳಿಗೆ, ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು, ನಮ್ಮ ಪಕ್ಷದ ಲೀಡರ್ಸು ಎಲ್ಲರೂ ಕೂಡ 5ನೇ ತಾರೀಕು ಕಂಪಲ್ಸರಿ ಬರಬೇಕು. ಬಿಬಿಎಂಪಿ ಚುನಾವಣೆ ಮಾಡಲು ಸಿದ್ಧತೆ ಪ್ರಾರಂಭಿಸಿರುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ, ನವೆಂಬರ್ 1ರ ಹೊತ್ತಿಗೆ ಎಲ್ಲಾ ಪ್ರಕ್ರಿಯೆ ಮಾಡುತ್ತೇವೆ. ಸುಪ್ರೀಂ ಕೋರ್ಟ್ಗೂ ಕೂಡಲೇ ಅಫಿಡವಿಟ್ ಸಲ್ಲಿಸುತ್ತೇವೆ. ಚುನಾವಣಾ ಪಟ್ಟಿ ಕೂಡ ತಯಾರಾಗ್ತದೆ ಅಂತ ಹೇಳಿದ್ದಾರೆ. 2/9/2025ಕ್ಕೆ ಪ್ರೋಸೆಸ್ ಆಗ್ತದೆ. ನಾವು ಸ್ಕೂಟಿ ಮಾಡ್ತೀವಿ, ಏನೇನು ಇನ್ಪುಟ್ಸ್ ಇದ್ದೀವಿ ರಿಸೀವ್ ಮಾಡ್ಕೊಳ್ತೀವಿ. ಸೊ ಫೈನಲ್ ನೋಟಿಫಿಕೇಶನ್ನು 2/9/25ಕ್ಕೆ ನಾವು ಮಾಡ್ತೀವಿ. ಆಗಸ್ಟ್ 2ರಂದು ಕಾಂಗ್ರೆಸ್ ಪಕ್ಷದ ದಲಿತ ಶಾಸಕರ ಸಭೆ ನಡೆಯಲಿದೆ. ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಲಿದ್ದಾರೆ. ಆದಿ ಕರ್ನಾಟಕ, ಆದಿ ಜಾಂಬವ ಸಮುದಾಯದ ಶಾಸಕರು ಸಚಿವರಿಗೆ ಸಭೆಗೆ ಆಹ್ವಾನ ನೀಡಲಾಗಿದ್ದು, ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಸಮೀಕ್ಷೆ ಮುಗಿದ ಹಿನ್ನೆಲೆಯಲ್ಲಿ ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚಿಸುವುದಕ್ಕಾಗಿ ಸಭೆ ಕರೆದಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಕೌಂಟರ್ ಕೊಡಲು ಪ್ಲಾನ್ ನಡೆದಿದೆ. ದೇವದುರ್ಗದ ಟೋಲ್ ವಿಚಾರದಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಜೆಡಿಎಸ್ ಕರೆಮ್ಮ ಕಣ್ಣೀರು ಹಾಕಿದ್ದಾರೆ. ನನ್ನ ಮೇಲಿನ ದ್ವೇಷಕ್ಕೆ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಟೋಲ್ ತೆರವಿಗೆ ಆದೇಶ ಬರಲಿದೆ ಅಂತ ಭಾವಿಸಿದ್ದೆ, ಅದು ಆಗ್ಲಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ಜನರಿಗಾಗಿ ರೈತರಿಗಾಗಿ ಹೋರಾಟ ಮಾಡಿದರೆ ಇವ್ರು ನೋಡಿದ್ರೆ ಈ ನಮ್ಮನ್ನು ಮಾಡಿದ್ ನಿಜವಾಗ್ಲು ಇಲ್ಲ ಸರ್. ನಿಜವಾಗ್ಲೂ ನನ್ನ ಸ್ವಂತ ದುಡ್ಡು ಕೊಟ್ಟು ನನಗೇನು ನಿರೀಕ್ಷೆ ಮಾಡಲಾರ್ದೇನೆ ನಾನೊಬ್ಬ ಬಡವಳು, ನಾವು ಕೂಡ ಕೂಲಿ ಮಾಡೋರು. ಜೆಡಿಎಸ್ ಅವಧಿಯಲ್ಲೇ ಕಾನೂನು ಪ್ರಕಾರವಾಗಿ ಟೋಲ್ ಆಗಿದೆಯಂತ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಮೊದಲೇ ಟೆಂಡರ್ ಕರೆದಿದ್ದೆವು, ಆವಾಗ ಯಾರೂ ಬಂದಿರಲಿಲ್ಲ. ಈಗ ಟೆಂಡರ್ ಕರೆದಿದ್ದಕ್ಕೆ ಬಂದಿದ್ದಾರೆ. ಅವರು ಶಾಸಕರಾಗಿದ್ದಾಗಲೇ ಆಗಿದ್ದು ಅಂತ ಹೇಳಿದ್ದಾರೆ. ಹಿಂದೆ ಅವ್ರ ಶಾಸಕರಿದ್ದಾಗ ಹಾಕಿದ್ದು, ಜೆಡಿಎಸ್ ಶಾಸಕರಿದ್ರಲ್ಲಿ ಮುಂಚೆ ಜೆಡಿಎಸ್ ಇದ್ರು, ಬಿಜೆಪಿಗೆ ಹೋದ್ರು. ಅವ್ರ ಅವಧಿಯಲ್ಲಿ ಆದಂಥ ಟೋಲು ಆ ಟೆಂಡರ್ 2-3 ಸಲ ನಾವು ಕರೆದೀವಿ, ಅಲ್ಲಿ ಯಾರು ಬಂದಿಲ್ಲ. ಈಗ ಬಂದಿದ್ದಾರೆ, ಈಗ ಹಾಕಿದ್ದಾರೆ ಟೋಲು, ಅದು ವ್ಯತ್ಯಾಸ ಆಗಿದೆ ಅಷ್ಟೇ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಮುರುಕಲ್ಲು ಹಾಗೂ ಮರಳು ಸಮಸ್ಯೆ ವಿಚಾರವಾಗಿ ಜಿಲ್ಲಾ ಬಿಜೆಪಿ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದೆ. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ, ವೇದವ್ಯಾಸ ಕಾಮತ್, ಹರೀಶ್ ಪೂಂಜಾ, ಉಮಾನಾಥ್ ಕೋಟ್ಯಾನ್ ಹಾಗೂ ಎಂಎಲ್ಸಿಗಳು ಸಿಎಂ ಕಚೇರಿಯಲ್ಲಿ ಭೇಟಿಯಾಗಿ ಲಿಖಿತ ಮನವಿಯನ್ನ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವರನ್ನ ಭೇಟಿಯಾಗಿದ್ದಾರೆ. ಹುಬ್ಬಳ್ಳಿಗೆ 10 ಹೊಸ ಮೆಮೊ ರೈಲು ಸಂಚಾರ ಆರಂಭಕ್ಕೆ ಜೋಶಿ ಮನವಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ರೈಲ್ವೆ ಬ್ರಿಡ್ಜ್ ನಿರ್ಮಿಸುವಂತೆಯೂ ಕೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಭೇಟಿ ವೇಳೆ ರೈಲ್ವೆ ಇಲಾಖೆ ರಾಜ್ಯ ಸಚಿವ ಸೋಮಣ್ಣ ಉಪಸ್ಥಿತರಿದ್ದರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.